ಓಕೆ ಅಣ್ಣ, ಇಲ್ಲಿ ಈ ಕಡೆ ಮೂರನೇ ಬೆಳೆ ಈರುಳ್ಳಿ ಐತಲ್ಲ, ಇದ್ರಾಗ ಅಲ್ಲಲ್ಲೇ ಒಂದೊಂದು ಕನಕಾಂಬರ ಸಸಿ ಕಾಣ್ತದಾವೆ. ಇಲ್ಲಿ ನೀವು ಕನಕಾಂಬರ ಸಣ್ಣ ಸಸಿ ಕಾಣ್ತಾ ಇದಾವೆ. ಇವನ್ನ ಬೀಜ ಬೇಕು ಅಂತ ನೀವೇ ಚೆಲ್ಕೊಂಡಿದ್ದ, ಅವಾಗೆ ಹುಟ್ಟಿದ್ದ? ಸ್ವಲ್ಪ ಮಾಹಿತಿ. ಇಲ್ಲ ಸರ್, ನಾವು ಬೀಜ ಚೆಲ್ಲಿದ್ವಿ ಸರ್. ನಮ್ದು ಸರ್ ನಮ್ಮ ಮೇನ್ ಕ್ರಾಪ್ ಕನಕಾಂಬರ ಸರ್. ನಮ್ದು 1 ಎಕರೆ ಕನಕಾಂಬರ ಇರುತ್ತೆ. ಓಕೆ. ಈ ವರ್ಷ ಸ್ವಲ್ಪ ಏನೋ ಎಫೆಕ್ಟ್ ಆಗಿಬಿಟ್ಟು ಹೋಗ್ಬಿಟ್ಟಿದೆ, ಕೈ ಬಿಟ್ಬಿಟ್ಟಿದ್ವಿ. ಈಗ ನೆಕ್ಸ್ಟ್ ಆ ಈರುಳ್ಳಿನಲ್ಲಿ ಆಲೆ ಸಸಿ ಬಂದಿದೆ ಸರ್. ಒಂದು 2 ತಿಂಗಳಲ್ಲಿ ಹೂ ಬಿಡುತ್ತೆ ಸರ್. ಅದು ಈ ಕನಕಾಂಬರ ರೆಡಿ ಮಾಡಿ ಅದರಲ್ಲಿ ವಾರೆಗೆ ಇಟ್ಬಿಟ್ಟಿದ್ವಿ ಸರ್ ಸಸಿನ. ಎಲ್ಲ ಒಂದು ಅಡಿ ಇದೆ ಸರ್ ಸಸಿ ಅಲೆ. ಅದು ಉಳ್ಳಾಗಡ್ಡೆ ಕಟಾವ್ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಅಥವಾ ಒಂದು ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಸರ್ ಅದು. ಓಕೆ ಅಣ್ಣ, ಈಗ ನಿಮ್ಮೂರು ಸುತ್ತಮುತ್ತ ಕನಕಾಂಬರ ಬೆಳಿತಾರಲ್ಲ, ನಿಮಗೆ ಕನಕಾಂಬರ ಹೆಂಗ್ ವರ್ಕೌಟ್ ಆಗುತ್ತೆ, ಹೆಂಗ್ ಲಾಭ ಅನ್ಸುತ್ತೆ, ಯಾವ ತರ ಮಾಡಿರೋ ಕನಕಾಂಬರ, ಅದು ಹೈಯೆಸ್ಟ್ ಎಷ್ಟು ವರ್ಷ ಕನಕಾಂಬರದ ಸ್ವಲ್ಪ ಡೀಟೇಲ್ಸ್ ಸಣ್ಣದಾಗಿ ಹೇಳ್ಬಿಡ್ರಿ ಸರ್. ಕನಕಾಂಬರ ಒಳ್ಳೆ ಬೆಳೆ. ಮನೆಯಲ್ಲಿ 4-5 ಜನ ಕೆಲಸ ಮಾಡೋಂಥ ಮೆಂಬರ್ ಇದ್ಬಿಟ್ರೆ ಅದು ರೈತರ ಸ್ವಾವಲಂಬಿ ಜೀವನ ನಡೆಸೋದಕ್ಕೆ ಅನುಕೂಲ ಆಗುತ್ತೆ ಸರ್. ಅದು ಯಾರನ್ನೂ ದುಡ್ಡಿಗೆ ನಾಳೆ ಬೇರೆ ಹತ್ರ ಏನೋ ಬೇಕಂದ್ರೆ ದುಡ್ಡನ್ನು ಕೇಳೋ ಅವಶ್ಯಕತೆ ಇಲ್ಲ ಸರ್. ಅವತ್ತು ಹೂವು ತಗೊಂಡೋಗ್ಬಿಟ್ಟು ಮಾರಿಬಿಟ್ಟು ದುಡ್ಡು ತಗೊಂಡ್ಬಿಡ್ಬೋದು ಸರ್. ನಮ್ಮ ಸ್ವಾವಲಂಬನೆಗೆ ಅದು ಸ್ವಲ್ಪ ನಮಗೆ ಸಹಕಾರ ಆಗುತ್ತೆ ಸರ್. ಓಕೆ, ಉದಾಹರಣೆಗೆ ಡೈಲಿ ಒಂದು 200-300-500 ರೂಪಾಯಿ ದುಡ್ಡು ಆಗುತ್ತೆ ಅಂತಂದ್ರೆ, ನೆಕ್ಸ್ಟ್ ಏನಾದ್ರು ನಾವು ತರಬೇಕು ಅಂತಂದ್ರೆ ಎಣ್ಣೆ ಕಾಳು ಬೇಳೆ ಆಗಲಿ ಪೆಟ್ರೋಲ್ ಖರ್ಚಾಯಿತು, ನೀವು ಯಾರನ್ನೂ ಕೇಳಂಗಿರಲ್ಲ. ಮತ್ತೆ ಇನ್ನೊಂದು ಸರ್, ಅದು ನಾವು ಈ ಬೇರೆ ಫಸಲು ಬೆಳೆದ್ರೆ ಫೆಬ್ರವರಿ ತಿಂಗಳಿಂದ ಏನು ಕೆಲಸ ಇರಲ್ಲ ಸರ್. ಮತ್ತೆ ಮುಂಗಾರು ಬಗ್ಗ ತನಕ ನಮ್ಮ 3-4 ತಿಂಗಳು ನಮ್ಗೇನು ಕೆಲಸ ಇರಲ್ಲ. ಅವಾಗ ಕನಕಾಂಬರ ಬೇಸಿಗೆನಲ್ಲಿ ಒಳ್ಳೆ ಚೆನ್ನಾಗಿ ಇಳುವರಿ ಬರ್ತಿರುತ್ತದೆ. ಅವಾಗ ನಾವು ಮತ್ತೆ 3-4 ತಿಂಗಳಲ್ಲಿ ನಾವು ಒಳ್ಳೆ ಹಣ ಸಂಪಾದಿಸ್ಬೋದು ಸರ್. ಕನಕಾಂಬರ ದುಡ್ಡು ಆಗುತ್ತೆ. ಸ್ವಲ್ಪ ಲೇಬರ್ದು ಪ್ರಾಬ್ಲಮ್ ಇದೆ ಸರ್. ಅದಕ್ಕೆ ಸ್ವಲ್ಪ ಮನೆ ಮೆಂಬರ್ 3-4 ಜನ ಮನೇಲಿ ಇದ್ಬಿಟ್ರೆ, ಜೊತೆಗೆ ಒಂದು 3-4 ಜನ ಲೇಬರ್ ತಗೊಂಡ್ಬಿಟ್ರೆ ಕನಕಾಂಬರದಲ್ಲಿ ಒಳ್ಳೆ ಆದಾಯ ಗಳಿಸ್ಬೋದು ಸರ್. ಅದು 1 ಎಕರೆ ಕ್ಲೀನಾಗಿ ಮೇಂಟೈನ್ ಮಾಡಿದರೆ 7-8 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಆದಾಯ ಪಡಿಬೋದು ಸರ್. ಇಳುವರಿ ಚೆನ್ನಾಗಿ ಬಂದ್ಬಿಟ್ರೆ ಚೆನ್ನಾಗಿದ್ರೆ ಅಷ್ಟು ಮಾಡ್ಬೋದು. ಸ್ವಲ್ಪ ಔಷಧಿ ಗೊಬ್ಬರ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿಬಿಟ್ರೆ ಒಂದು ಎಕರೆ ಕ್ಲೀನಾಗಿ ಇದ್ಬಿಟ್ರೆ 7-8 ಲಕ್ಷ ಆರಾಮ್ ಮಾಡ್ಬೋದು ಸರ್. ಮಾಡ್ಬೋದು. ಅದು ಒಂಥರ ಎ.ಟಿ.ಎಂ ಇದ್ದಾಗ ಸರ್. ಅದು ಎನಿ ಟೈಮ್ ಮನಿ ಅನ್ನಂಗೆ ಅದು ನಮ್ಮ ರೈತರನ್ನ ಇನ್ನೊಬ್ರ ಹತ್ರ ಕೇಳ್ದಂಗೆ ನಮ್ಮ ಸ್ವಾವಲಂಬನೆ ತರ ಕಾಪಾಡುತ್ತೆ ಸರ್. ಅದು ಎಷ್ಟು ಲಿಮಿಟ್ ಅಲ್ಲ ಕನಕಾಂಬರ ಹಾಕೊಂಡ್ರೆ ಸರ್? ಈಗಿನ ಲೇಬರ್ದು ನೋಡ್ಕೊಂಡು ಹಾಕಬೇಕು ಸರ್. ಒಂದು ಅರ್ಧ ಎಕರೆಯಿಂದ 3/4 ಎಕರೆ ಒಳಗಿರ್ಬೇಕು ಸರ್. ಅರ್ಧ ಎಕರೆ ಸಾಕು ಸರ್. ಅರ್ಧ ಎಕರೆ ಇದ್ರೆ ಎಲ್ಲದನ್ನು ಬದುಕು ಚೆನ್ನಾಗಿ ಸಾಗುತ್ತೆ. ಅದು ಹೂವು ಬಿಡಿಸ್ಬಿಟ್ಟು ಮತ್ತೆ ತೆನೆ ಮರಿಬೇಕಾಗುತ್ತೆ. ತೆನೆ ಮುರಿದ್ರೆ ಮತ್ತೆ ನೆಕ್ಸ್ಟ್ ಚಿಗುರು ಬಂದು ಹೂವು ಬಿಡೋದು. ಓಕೆ, ಮತ್ತೆ ಬೆಳಗ್ಗೆ 10:30 11 ಗಂಟೆ ಒಳಗೆ ಹೋಗಿ ಕಳಿಸ್ಬೇಕು ಮಾರ್ಕೆಟ್. 11 ಗಂಟೆ ಸರ್, 7ರಿಂದ 11 ಗಂಟೆ ಹೂ ಬಿಡಿಸ್ತೀವಿ. 11:30 ವರ್ಷದಿಗೆ ನಾವು ಮಾರ್ಕೆಟ್ ತಗೊಂಡು ಹೋಗ್ಬೇಕು ಸರ್. ಅದನ್ನ ಇಲ್ಲೇ ದೂರದಲ್ಲಿ. ಓಕೆ ಅಣ್ಣ, ಆಯ್ತು. ಕನಕಾಂಬರ ಹೂವು ಇದ್ದಾಗ ಅದನ್ನ ನೆಕ್ಸ್ಟ್ ಇಯರ್ ಆಗಲಿ ಇನ್ನೊಂದು ವಿಡಿಯೋ ಮಾಡೋಣಂತೆ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀವಿ. ಇವಾಗ ಬಿತ್ತಿದ್ದಾಯ್ತು, ಬೀಜ ಗೊಬ್ಬರ ಆಯ್ತು, ಔಷಧಿ ಆಯ್ತು, ರೋಗ ಏನೋ ಬಂದಿಲ್ಲ ಅಂತ ಹೇಳಿದ್ರಿ, ಇಳುವರಿ ಬಗ್ಗೆ ಮಾತಾಡಿದ್ವಿ. ಓಕೆ ಅಣ್ಣ, ಈಗ ನೆಕ್ಸ್ಟ್ ನಿಮ್ ಕಟಾವ್ ಟೈಮ್ನಾಗ ಏನಾರು ಮಳೆದಿಂದ ಏನಾರು ಪ್ರಾಬ್ಲಮ್ ಆಗುತ್ತಾ? ಜಾಸ್ತಿ ಮಳೆ ಆದ್ರೆ ಸರ್ ಅವಾಗ ಒನ್ ಟೈಮ್ ಮಳೆ ಬಂದ್ರೆ ಏನು ತೊಂದರೆ ಆಗಲ್ಲ ಸರ್. ಕಿತ್ತಾಕಿದ ಮೇಲೆ 1-2 ದಿನ ಹೊಲದ ಮೇಲೆ ಬಿಡ್ತೀವಿ ಸರ್, ಡ್ರೈ ಆಗುತ್ತೆ. ಆಮೇಲೆ ಒಂದು ಟ್ರ್ಯಾಕ್ಟರ್ಲ್ಲಿ ಕಡೆಗೆ ಹಾಕೊಂಡ್ಬಿಟ್ಟು ಹಚ್ಚಿ ಪ್ಯಾಕೆಟ್ಗೆ ಹಾಕಿಬಿಟ್ರೆ ಏನಾಗಲ್ಲ ಸರ್. ಆದ್ರೂ ಸ್ವಲ್ಪ ಮುಂಗಾರು ನೀರುಳ್ಳಿ ಸ್ವಲ್ಪ ಡ್ಯಾಮೇಜ್ ಜಾಸ್ತಿ ಸರ್. ಸ್ವಲ್ಪ ಡ್ಯಾಮೇಜ್ ಜಾಸ್ತಿ ಅಂದ್ರೆ ಭಾಳ ದಿನ ಇಟ್ಕೊಂಬಾರ್ದು, ಮನೆ ಮುಂದೆ ಇಟ್ಕೊಂಬಂಗಿಲ್ಲ. ನಿಮ್ದು ಹೊಲದಿಂದ ಕಿತ್ತು ಟ್ರ್ಯಾಕ್ಟರ್ ಅನ್ಲೋಡ್ ಆಗೋವರೆಗೂ ಮಳೆ ಇರೋದು ಸ್ವಲ್ಪ ಇಲ್ಲ ಸರ್. ಬರುತ್ತೆ ಸರ್. ಮೊದಲೆಲ್ಲ ಕ್ಯಾಸ್ರಲ್ಲೇ ಏರಿದೀವಿ, ಆದ್ರೆ ಈಗಿಂದ ಸ್ವಲ್ಪ ಸೂಕ್ಷ್ಮ. ಈಗ ಅದು ನೀರುಳ್ಳಿ ಅಲ್ಪ ಸ್ವಲ್ಪ ರೋಗ ಬಂದ್ಬಿಟ್ರೆ ಸಾಕು, ಹೋಗ್ಬಿಡುತ್ತೆ ಸರ್. ಈಗ ಮನುಷ್ಯರಂಗ್ ಹೈಬ್ರಿಡ್ ಆಗಿದ್ದು ಆ ಥರ ಬೆಳೆನೂ ಹೈಬ್ರಿಡ್ ಆಗಿದೆ. ಶಕ್ತಿ ಸ್ವಲ್ಪ ನೆನೆಯಂಗಿಲ್ಲ, ಏನಿಲ್ಲ ಜಾಸ್ತಿ ಸರ್. ಆದ್ರೆ ಬಾಳಿಕೆ ಬರಲ್ಲ. ಮೊದಲು ನೀರುಳ್ಳಿಗಳು ಹೆಂಗಂದ್ರೆ ರಫ್ ಆಗಿ ಇಲ್ಲಂದ್ರಲ್ಲೇ ಬಿಸಾಕ್ತಿದ್ವಿ. ಮಳೆ ಬಂದ್ರೆ ತೆಳ್ಳಗೆ ಉಗ್ಬಿಡ್ತಿದ್ರು ಮೊದಲೆಲ್ಲ. ಈಗೆಲ್ಲ ಚಾರ್ಪಲ್ ಹಾಕಿ ಒದಿಸಿ ಮಾಡ್ತೀವಿ, ಆದ್ರೂ ಜಲ್ದಿ ಡ್ಯಾಮೇಜ್ ಬಂದ್ಬಿಡುತ್ತೆ ಸರ್. ಓಕೆ, ಆಯ್ತಣ್ಣ. ಇಲ್ಲಿವರೆಗೂ ಈರುಳ್ಳಿಗೆ ಎಲ್ಲ ಮಾಹಿತಿ ಕೊಟ್ಟಿದ್ರ. ಕೊನೆಯದಾಗಿ ಏನಾರು ಹೇಳಕ್ ಇಷ್ಟಪಡ್ತೀರಾ ನೀವು? ಏನಿಲ್ಲ ಸರ್, ರೈತರು ನಾವು ಎಲ್ಲ ಮನೆ ಮಂದಿ ಎಲ್ಲ ಚೆನ್ನಾಗಿ ದುಡಿದ್ರೆ ಸ್ವಾವಲಂಬಿಗಳು ಇರ್ಬೋದು. ಅದು ಬಿಟ್ಟು ಎಲ್ಲರನ್ನೂ ಲೇಬರ್ನೇ ನಂಬ್ಕೊಂಡು ಮಾಡೋಕ್ಕಾಗಲ್ಲ. ಈಗಿನ ಪರಿಸ್ಥಿತಿ ಲೇಬರ್ ಕಾಸ್ಟೇ ಭಾಳ ಬರ್ತದೆ ಸರ್. ಈಗ ರೈತರು ಹೊಲ ಬೇಸಾಯ ಮಾಡ್ತೀವಿ ಅಂದ್ರೆ ಲೇಬರ್ ಕಾಸ್ಟ್ಗೆ ಸರಿಸಮಕ್ಕೆ ಬರ್ತಾರೆ. ಈಗ ಹೊಲಕ್ಕೆ ನಾವು ಬಂಡವಾಳ ಎಷ್ಟು ಹಾಕ್ತೀವೋ ಅದಕ್ಕಿಂತ ಜಾಸ್ತಿ ಲೇಬರ್ ಕಾಸ್ಟ್ ಬರುತ್ತೆ ಸರ್. ಓಕೆ ಅಣ್ಣ, ನಿಮ್ಮಲ್ದಾಗ ಈರುಳ್ಳಿ ಚೆನ್ನಾಗೈತೆ. ಸುತ್ತಮುತ್ತ ನಿಮ್ಮ ಏರಿಯಾದಾಗೆಲ್ಲ ಈರುಳ್ಳಿ ಹೆಂಗದ ಈ ವರ್ಷ ಸರ್? ಈಗ ಈರುಳ್ಳಿ ನಮ್ಮೂರು ಒಂದು ಟೈಮಲ್ಲಿ ಭಾರಿ ನೀರುಳ್ಳಿ ಫೇಮಸ್ ಸರ್. ನಮ್ಮೂರು ಡೈಲಿ ಸೀಸನ್ ಅಲ್ಲಿ 15-20 ಗಾಡಿ ಲೋಡ್ ಆಗ್ತಿತ್ತು ಸರ್ ನಮ್ಮೂರಲ್ಲಿ ಮೊದಲೆಲ್ಲ. ಈ ರೋಗ ಬಾಧೆ ಬಿದ್ದುಬಿಟ್ಟು ಬಹಳ ಜನ ಹೆದರ್ಕೊಂಡ್ಬಿಡೋದು ಸರ್. ಹೆದರ್ಕೊಂಡು ಮತ್ತೆ ಇದು ಗೇಕ್ ಅಂತ ಬರ್ತದಲ್ಲ ಸರ್, ಕಳೆ ಜಾತಿ ಗೇಕಿಂದ ಬಹಳ ಜನ ಬೆಳೆ ಕೈ ಬಿಟ್ಬಿಟ್ರು. ಎಲ್ಲ
ಅಡಿಕೆ ಮೇಲೆ ಹೋಗ್ಬಿಟ್ರು. ಈಗ ಅಡಿಕೆ ಮೆಕ್ಕೆಜೋಳ ಎಲ್ಲ ತೋಟಗಾರಿಕೆ ಬೆಳೆ ಹೋಗಿದ್ದಾರೆ. ಆದ್ರೆ ಈ ವರ್ಷ ನಮ್ಮೂರಿನ ಮಟ್ಟಕ್ಕೆ ಏನು ಅಷ್ಟು ಈರುಳ್ಳಿ ಹಾಕಿಲ್ಲ ಸರ್ ನಮ್ಮೂರಲ್ಲಿ. ನಿಮ್ಮ ಕಮ್ಮಿ 1000 ಎಕರೆ ಹಾಕೋ ಜಾಗದಲ್ಲಿ ಒಂದು 100 ಚಿಲ್ಲರೆ ಎಕರೆ 150 ಎಕರೆ ಸ್ವಲ್ಪ ಅಡಿಕೆ ಗಿಡ ಜಾಸ್ತಿ ಆಗಿದೆ, ಹಸಿಮೆಣಸಿನಕಾಯಿ ಜಾಸ್ತಿ ಆಗಿದೆ, ಮೆಣಸಿ ಗಿಡದ ಮೇಲೆ ಹೋಗಿದೆ ಸರ್. ಮೆಣಸಿನ ಗಿಡ ಆಮೇಲೆ ಮೆಕ್ಕೆಜೋಳ ಈಗ ನಮ್ಮೂರಲ್ಲಿ ಹೇಳ್ಬೇಕಂದ್ರೆ ಮೇನ್ ಕ್ರಾಪ್ ಮೆಕ್ಕೆಜೋಳ ಸರ್. ಮೆಕ್ಕೆಜೋಳ 90% ಮೆಕ್ಕೆಜೋಳ, ಒಂದು 10% ಅಡಿಕೆ ಬರುತ್ತೆ ಸರ್ ಅಲ್ಲಿ. ಓಕೆ ಅಣ್ಣ, ಈಗ ಪ್ರತಿಯೊಂದಕ್ಕೂ ಹಾಕೋದಕ್ಕೆ ಕಾರಣ ಐತೆ ಅಂದ್ರೆ ಭಾಳ ರೋಗ ಬರ್ತದೆ, ಲಾಸ್ ಆಗುತ್ತೆ ಅನ್ನೋ ಕಾರಣ ಇದೆ. ನಿಮ್ಮ ಪ್ರಕಾರ ಕೊಟ್ಟಿಗೆ ಗೊಬ್ಬರ ಎಷ್ಟು ಕೆಲಸ ಮಾಡುತ್ತೆ ಅನ್ಸುತ್ತೆ? ಇಲ್ಲ ಸರ್, ಕೊಟ್ಟಿಗೆ ಗೊಬ್ಬರ ಕೆಲಸ ಮಾಡುತ್ತೆ ಸರ್. ಈಗ ನಿಮ್ಮ ದನ ಕರುಗಳಿದಾವೆ, ನೀವು ಹೊಡಿತೀರಾ? ಇಲ್ದಾರ ಪ್ಲೈನ್ ಬರೀ ಗೌರ್ಮೆಂಟ್ ಗೊಬ್ಬರ ಮೇಲೆ ನಂಬಿಕೆ ಸರ್. ಗೌರ್ಮೆಂಟ್ ಗೊಬ್ಬರ ಏನು ಇಲ್ಲ ಸರ್, ಅದೇ ಬದುಕೋಸ್ಕರ ತಿಂತೀವಿ ಅಂತೀವಲ್ಲ, ಹಂಗೆ ನಮ್ಮ ಜೀವ ಉಳಿಸುತ್ತೆ ಅಷ್ಟೇ ಸರ್. ಅದು ಬಿಟ್ಟರೆ ಅದು ನೆಲನೂ ಕೆಟ್ಟೋಗುತ್ತೆ. ಜೊತೆಗೆ ಮಿಕ್ಸ್ ಕೊಟ್ಟಿಗೆ ಗೊಬ್ಬರ ಹಾಕೊಂಡು ಅದನ್ನ ಸೈಡ್ ಬೆಳೆಸ್ಬೇಕು ಸರ್. ಈಗ ಎಲ್ಲ ಹೊಲಕ್ಕೂ ಗೊಬ್ಬರ ಹೊಡೆಯೋಷ್ಟು ದನ ಕಟ್ಟಕ್ಕೆ ಆಗಲ್ಲ ಸರ್. ಈಗ ಒಂದು ವರ್ಷ ಈ ಹೊಲಕ್ಕೆ, ಇನ್ನೊಂದು ವರ್ಷ ಇನ್ನೊಂದು ಹೊಲಕ್ಕೆ ಈ ಥರ ಹೊಡ್ಕೊಂಡು ಅದನ್ನ ಮೇಂಟೈನ್ ಮಾಡ್ಬೇಕು ಸರ್. ಅದು ಪೋಷಕಾಂಶಗಳು ಕಾಪಾಡ್ಕೋಬೇಕು ನಾವು, ಫಲವತ್ತತೆ. ಹಾಂ ಸರ್. ಈಗಿನ ಪರಿಸ್ಥಿತಿನಲ್ಲಿ ರೈತರು ಕೃಷಿ ಇಲಾಖೆ ಹೇಳೋದಂದ್ರೆ ನಿಮ್ಮ ಜಮೀನಿನಲ್ಲಿ ಲಘು ಪೋಷಕಾಂಶಗಳು ಕೊರತೆ ಐತೆ, ಅದನ್ನ ಕಾಪಾಡ್ರಿ ಅಂತ ಅವ್ರು ಹೇಳ್ತಾರೆ. ನಾವು ಜಿಂಕು, ಬೋರಾನು, ಅವನ್ನೆಲ್ಲ ಜಿಪ್ಸಮ್ ಅವನ್ನೆಲ್ಲ ತಂದು ಹಾಕಬೇಕು ಸರ್ ಅವಾಗ. ಹೌದೌದು, ನಾವು ಬರೀ NPK ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತೀವಿ. ಇಲ್ಲ ಸರ್, ಲಘು ಪೋಷಕಾಂಶಗಳು ಬೇಕಾಗುತ್ತೆ. ಜಿಂಕು, ಬೋರಾನು ಅವೆಲ್ಲ ಕೆಲಸ ಮಾಡಿಸ್ತಾರೆ. ಅದು ನಾವು ಅದಕ್ಕೆ ಯಾಕೆ ಸುಮ್ಮನೆ ಅದೇನು ಕೆಲಸ ಮಾಡುತ್ತೆ ಅಂತೇಳಿ ನಾವು ತಂದು ಹೊಡೆಯೋದಿಲ್ಲ. ನಾವು ಡೈಲಿ ಮನೆಗೆ ಬರೀ ಮುದ್ದೆ ಅನ್ನ ಸಾರು ಉಣ್ಣಲ್ಲ, ಒಂದ್ ದಿವಸ ಚಪಾತಿ ಉಣ್ತೀವಿ. ಇಲ್ಲ, ವೆರೈಟಿ ತಿಂಗಳಿಗೆ ಒಂದ್ಸರಿ ಯಾವ್ದಾರ ಹಬ್ಬ ಕೋಸಂಬರಿ ಏನಾದ್ರು ತಿಂತೀವಿ. ಮತ್ತೆ ಇನ್ನೊಂದು ನಾವು ಬೆಳೆ ಪರಿವರ್ತನೆ ಮಾಡಲ್ಲ. ಒಬ್ರು ಸ್ವಲ್ಪ ಜಮೀನು ಇರುತ್ತೆ, ನೀರುಳ್ಳಿ ಹಾಕಿದ್ದು ಕೂಳಿಗೆ ಮತ್ತೆ ನೀರುಳ್ಳಿ ಮತ್ತೆ ಬೆಳಿತಾರ, ಅದ್ ನೆಲ ಪೂರ್ತಿ ಕೆಟ್ಟೋಗ್ಬಿಡುತ್ತೆ. ನಾವು ಬೆಳೆ ಪರಿವರ್ತನೆ ಮಾಡೋದ್ರ ಮುಖಾಂತರ ನೆಲನ ಕಾಪಾಡ್ಬೋದು ಸರ್ ನಾವು. ಓಕೆ ಅಣ್ಣ, ಕೆಂಪು ನೆಲ, ಎರೆ ನೆಲ ಯಾವ್ದ್ರ ಚೆನ್ನಾಗಿ ಬರುತ್ತೆ ಮುಂಗಾರಲ್ಲಿ ಈರುಳ್ಳಿ? ಸರ್, ಮುಂಗಾರು ಅಂದ್ರೆ ಕೆಂಪು ನೆಲ ಚೆನ್ನಾಗಿ ಸರ್, ಯಾಕಂದ್ರೆ ನೆಲ ಜಲ್ದಿ ಟೈಟ್ ಆಗುತ್ತೆ, ನೀರುಳ್ಳಿ ಚೆನ್ನಾಗಿರುತ್ತೆ. ಬೇಸಿಗೆನಲ್ಲಿ ಎರೆಹೊಲ ಚೆನ್ನಾಗಿ ಸರ್. ಬೇಸಿಗೆಯಲ್ಲಿ ಎರೆಹೊಲ ಚೆನ್ನಾಗಿ ತೇವಾಂಶ ಚೆನ್ನಾಗಿರುತ್ತೆ. ಅದು ಜಲ್ದಿ ಸಾರ ಕಳ್ಕೊಳಲ್ಲ ಸರ್ ಎರೆಹೊಲ. ಅದು ಭಾಳ ಒಂದ್ಸತಿ ಗೊಬ್ಬರ ಹಾಕಿದ್ರೆ ಭಾಳ ವರ್ಷ ಮೇಂಟೈನ್ ಆಗುತ್ತೆ. ಇದು ಕೆಂಗಲ್ ನೆಲಕ್ಕೆ ಭಾಳ ಜಲ್ದಿ ಹೊಡಿಬೇಕು ಸರ್ ಗೊಬ್ಬರ. ಇದಕ್ಕೆ ಬೇಗ ಇದು ಜಲ್ದಿ ಸಾರ ಕಳ್ಕೊಂಡ್ಬಿಡುತ್ತೆ ಸರ್ ಈ ಮಣ್ಣು. ಓಕೆ, ಮುಗಿಸೋಣ ವಿಡಿಯೋನ. ಹಾಂ ಸರಿ. ಓಕೆ ಅಣ್ಣವ್ರೆ, ಇಲ್ಲಿವರೆಗೂ ನಿಮ್ಮ ಜಮೀನಲ್ಲಿ ನೀವು ಯಾವ ಥರ ಈರುಳ್ಳಿ ಬೆಳಿತಿದ್ದೀರಾ, ಮತ್ತು ನಿಮ್ಮ ಅನುಭವ, ಆಮೇಲೆ ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಎಷ್ಟು ಉಪಯೋಗ ಆಗುತ್ತೆ, ಆಮೇಲೆ ಮುಂಗಾರಲ್ಲಿ ಏನೇನು ಇದು ಅಡ್ವಾಂಟೇಜಸ್ ಒಳ್ಳೆಯದು ಕೆಟ್ಟದು ಇರುತ್ತೆ, ಆಮೇಲೆ ರೋಗಗಳದಾಗಿರ್ಬೋದು, ಯಾವ ಥರ ಬೆಳೀತೀರಾ, ಇಳುವರಿದು, ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ. ಅಣ್ಣರೇ, ನಿಮ್ಮದು ಈರುಳ್ಳಿ ಬೆಳೆನೂ ಚೆನ್ನಾಗಿ ಬಂದ್ಬಿಟ್ಟು, ಇಳುವರಿನೂ ಚೆನ್ನಾಗಿ ಬಂದ್ಬಿಟ್ಟು, ನಿಮಗೆ ಒಳ್ಳೆ ರೇಟು ಸಿಗಲಿ ಅಂತೇಳಿ ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊತೀವಿ. ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ಅಣ್ಣರೇ. ಓಕೆ.